ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಧರ್ಮಸ್ಥಳ ಪ್ರಕರಣ, 3 ಮೂಟೆ ಉಪ್ಪು ಕಾಡೊಳಗೆ ಕೊಂಡೊಯ್ದ ಕಾರ್ಮಿಕರು, ಮತ್ತೊಂದು ಕಳೆಬರಹ ಪತ್ತೆಯಾಯ್ತ. ಬಂದಿದ್ದು ಪಾಯಿಂಟ್ ನಂಬರ್ 11ಕ್ಕೆ, ಹೋಗಿದ್ದು ಗುಡ್ಡದ ಮೇಲಕ್ಕೆ. ಏನಿದು ಕೊನೆ ಹಂತದ ಟ್ವಿಸ್ಟ್? ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಸೌಜನ್ಯಾಗೆ ನ್ಯಾಯ ಸಿಗಲಿ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ತನಿಖೆಯಲ್ಲಿ ಮತ್ತೊಂದು ಅನುಮಾನಾಸ್ಪದ ಬೆಳವಣಿಗೆ ನಡೆದಿದ್ದು, ಉಪ್ಪು ಮತ್ತು ಅಳತೆ ಟೇಪ್ಗಳನ್ನು ತೆಗೆದುಕೊಂಡು ಅರಣ್ಯದೊಳಗೆ ಕಾರ್ಮಿಕರು ತೆರಳಿದ್ದಾರೆ. ಇದರಿಂದ ಕಳೆಬರಹದ ಕೆಲವು ಮೂಳೆಗಳು ಸಿಕ್ಕ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಧಿಕೃತವಾಗಿ ಎಸ್ಐಟಿ ಮೂಲಗಳು ದೃಢಪಡಿಸಿಲ್ಲ, ಆದರೆ ಅಧಿಕಾರಿಗಳ ಚಲನವಲನಗಳನ್ನ ಗಮನಿಸ್ತಾಗಿದ್ರೆ ಕಳೆಬರಹ ಸಿಕ್ಕಿರುವ ಸಾಧ್ಯತೆ ಹೆಚ್ಚಾಗಿದೆ. ಈ ಹಿಂದೆ 6ನೇ ಸ್ಪಾಟ್ ಅಲ್ಲಿ ಮೊದಲು ಕಳೆಬರಹ ಪತ್ತೆಯಾಗಿತ್ತು. ಇಂದು 11ನೇ ಪಾಯಿಂಟ್ ಬಿಟ್ಟು ಕಾಡಿನ ಒಳಭಾಗದಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾಗಿದ್ದಾರೆ. ಈ ಬಗ್ಗೆ ಎಸ್ಐಟಿ ಮೂಲಗಳಿಂದ ಇದುವರೆಗೂ ಮಾಹಿತಿಗೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಶವದ ಅಸ್ಥಿಪಂಜರದ ಪತ್ತೆಯಾಗಿದೆ ಎನ್ನಲಾಗಿದ್ದು, ಬಂಗ್ಲಾಗುಡ್ಡ ಪ್ರದೇಶದಲ್ಲಿ ಮೂಳೆಗಳು ಸಿಕ್ಕಿವೆಯಂತೆ. ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಊಟದ ವಿರಾಮ ತೆಗೆದುಕೊಳ್ಳದೆ ಉತ್ಖನನ ಶುರುವಾಗಿದೆ. ಅರಣ್ಯ ಇಲಾಖೆ ಮತ್ತು ಪೊಲೀಸರ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಅರಣ್ಯ ಇಲಾಖೆ ತಂಡವು ಅಳತೆ ಟೇಪ್ ಮತ್ತು ಉಪ್ಪನ್ನ ತೆಗೆದುಕೊಂಡು ಹೋಗಿದ್ದಾರೆ. ಶಂಕಿತ ಸ್ಥಳಗಳಿಗೆ ತೆರಳಿ ಉಪ್ಪನ್ನ ಹಾಕ್ತಾಗಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಈ ರೀತಿ ಸಿಬ್ಬಂದಿಯವರು ಗನ್ಗಳೊಂದಿಗೆ ಕಾಡಿನ ಒಳಭಾಗಕ್ಕೆ ತೆರಳಿದ್ದು, ಕಾಡಿನ ಒಳ ಪ್ರದೇಶದಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕಳೆದ 2:30 ಸುಮಾರಿನಿಂದ ಎಸ್ಐಟಿ ತಂಡದವರು ಕಾಡಿನೊಳಗೆ ಸುತ್ತಾಡಿ ಪರಿಶೀಲನೆ ನಡೆಸಿದ್ರು ಯಾವುದೇ ಅವಶೇಷಗಳು ಪತ್ತೆಯಾಗಿರಲಿಲ್ಲ. ಆದ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ, ಕೊಳೆತ ಶವಗಳು, ಕೊಳೆತ ಸ್ಥಿತಿಯಲ್ಲಿರುವಂತಹ ಅಸ್ಥಿಪಂಜರಗಳು ಸಿಕ್ಕಿವೆ ಅಂತ ಹೇಳಲಾಗಿದೆ. ಹೌದು, ಪಾಯಿಂಟ್ ನಂಬರ್ 11 ಅಗೆಯದೆ ಅನಾಮಿಕನ ಜೊತೆಗೆ ಕಾಡಿನ ಒಳಭಾಗಕ್ಕೆ ತೆರಳಿದ್ದ ಎಸ್ಐಟಿ ಟೀಮ್ ಕೊಳೆತ ಮೃತದೇಹ ಸಿಕ್ಕಿರುವ ಪ್ರಶ್ನೆಗೆದ್ದಿದೆ. 4-5 ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದ ಮೃತದೇಹ ಪತ್ತೆಯಾಯ್ತಾ? ಕಾಡಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆಯಾ? ಹೀಗೆ ಹಲವಾರು ಪ್ರಶ್ನೆಗಳು ಎದ್ದಿವೆ. ಕಾರಣ, ಕೆಲವೊಮ್ಮೆ ಡಿಎನ್ಎ ಸಂರಕ್ಷಣೆಗೆ ಉಪ್ಪಿನ ಬಳಕೆ ಮಾಡಲಾಗುತ್ತೆ. ಉಪ್ಪು ಶವದ ಭಾಗವನ್ನ ಒಣಗಿಸಲು ಬಿಡುವುದಿಲ್ಲ. ಇದರಿಂದ ಡಿಎನ್ಎ ಕ್ಷಯದಿಂದ ರಕ್ಷಿಸಬಹುದು. ಮೃತದೇಹದ ಮೂಳೆ ಅಥವಾ ದೇಹದ ಭಾಗವನ್ನ ಉಪ್ಪಿನಲ್ಲಿ ಸಂಗ್ರಹಿಸಿ ನಂತರ ಲ್ಯಾಬ್ಗೆ ಕಳುಹಿಸಲಾಗುತ್ತೆ. ಕೆಲವೊಮ್ಮೆ ಟ್ರಾನ್ಸ್ಪೋರ್ಟ್ ಸಮಯದಲ್ಲೂ ಶವದ ಎಲುಬು ಅಥವಾ ದಂತಭಾಗ ಉಪ್ಪಿನೊಂದಿಗೆ ವಸ್ತ್ರದಲ್ಲಿ ಹಾಕುವುದು ತಾತ್ಕಾಲಿಕ ಸಂರಕ್ಷಣಾ ವಿಧಾನವಾಗಿದೆ. ಇದು ಫಂಗಸ್ ಅಥವಾ ಬ್ಯಾಕ್ಟೀರಿಯಾವನ್ನ ತಡೆಯುವಲ್ಲಿ ಹಾಗೂ ಡಿಎನ್ಎ ಅಳಿಯದಂತೆ ಉಳಿಸುವುದಕ್ಕೆ ಸಹಕಾರಿಯಾಗತ್ತೆ. ಸದ್ಯ ಕಾಡಿನೊಳಗೆ 3 ಮೂಟೆ ಉಪ್ಪನ್ನ ಕಾರ್ಮಿಕರು ತೆಗೆದುಕೊಂಡು ಹೋಗಿದ್ದು, ಹೀಗಾಗಿ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಧರ್ಮಸ್ಥಳ ಕಾಡಿನಲ್ಲಿ 11ರಲ್ಲಿ ಸಮಾಧಿ ಅಗೆಯುವ ಕಾರ್ಯಾಚರಣೆ ಏಕಕಾಲಕ್ಕೆ ಸ್ಥಗಿತಗೊಳಿಸಿ ಉತ್ಖನನ ಬದಲು ಕಾಡಿನ ಒಳಭಾಗಕ್ಕೆ ಅನಾಮಿಕ ದೂರುದಾರ ಮತ್ತು ಎಸ್ಐಟಿ ತಂಡ ಒಳಗಡೆ ಹೋಗಿದೆ. ಕೂಲಿಯಾಳುಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಕಾಡಿನ ಒಳಭಾಗಕ್ಕೆ ಹೋಗಿದ್ದು, ಉಪ್ಪು ಮತ್ತು ಅಳತೆ ಟೇಪ್ ತಗೊಂಡು ಹೋಗೋದಕ್ಕೆ ಮಾತ್ರ ಅಲ್ಲಿನ ಕೂಲಿಯಾಳುಗಳು ಮತ್ತು ಅಧಿಕಾರಿಗಳು ಒಮ್ಮೆ ಕಾಣಿಸ್ಕೊಂಡಿದ್ರು. ಹೀಗಾಗಿ ಮತ್ತೊಮ್ಮೆ ಅಸ್ಥಿಪಂಜರ ಸಿಕ್ಕಿರುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾಗಿದೆ. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಎಂಬ ಸಂಚಲನಕಾರಿ ಪ್ರಕರಣ ಈಗ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಳ್ಳುತ್ತಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜುಲೈ 11ರಂದು ಕೋರ್ಟ್ಗೆ ಒಪ್ಪಿಸಲಾದ ಮಾನವ ಅಸ್ಥಿ ಪಂಜರದ ಬುರುಡೆ ಸುಲಭದಲ್ಲೇ ಅನಾಮಿಕನ ಕೈಗೆ ಸಿಕ್ಕಿತ್ತು. ಆದರೆ ಈಗ ತನಿಖಾಧಿಕಾರಿಗಳಿಗೆ ಎಷ್ಟೇ ಹುಡುಕಿದ್ರೂ ಅಸ್ಥಿಪಂಜರ ಸಿಗ್ತಾ ಇಲ್ಲ ಎಂಬುದು ಹೊಸ ತಿರುವು ಪಡೆದುಕೊಂಡಿದೆ. ಆ ದಿನ ಕೋರ್ಟಿಗೆ ಸಲ್ಲಿಸಲಾಗಿದ್ದ ಬುರುಡೆಯನ್ನ ಸುಲಭವಾಗಿ ಪತ್ತೆ ಹಚ್ಚಿದ್ದ ಅನಾಮಿಕ ವ್ಯಕ್ತಿ ಇದೀಗ ಎಸ್ಐಟಿ ಅಧಿಕಾರಿಗಳ ಎದುರು ಅನುಮಾನಾಸ್ಪದದ ನಡವಳಿಕೆಯನ್ನ ತೋರಿಸ್ತಾ ಇದ್ದಾನೆ. ಈಗ ಆತ ಗುರುತಿಸಿದ ಸ್ಥಳದಲ್ಲಿ ಎಷ್ಟು ಶೋಧಿಸಿದ್ರೂ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಯಾವುದೇ ಸ್ಪಾಟ್ಗಳಲ್ಲೂ ಬುರುಡೆ ಸಿಕ್ಕಿಲ್ಲ. ಯಾಕೆ? ಅನಾಮಿಕ ವ್ಯಕ್ತಿಗೆ ತಲೆಬುರುಡೆ ಸಿಕ್ಕಿದ್ದಲ್ಲಿ ಬೇರೆ ಯಾರಾದರೂ ಅವರಿಗೆ ನೀಡಿದ್ರ ಅನ್ನುವಂತಹ ಅನುಮಾನ ಈಗ ಕಾಡ್ತಾಗಿದೆ. ಈ ಬಗ್ಗೆ ಗಂಭೀರ ಗಮನ ಹರಿಸಿರುವ ವಿಶೇಷ ತನಿಖಾ ತಂಡ ಈಗ ಅನಾಮಿಕನನ್ನ ತೀವ್ರವಾಗಿ ವಿಚಾರಣೆ ಮಾಡುತ್ತಿದ್ದಾರೆ. ಎಸ್ಐಟಿ ಈಗಾಗಲೇ ಅನಾಮಿಕ ವ್ಯಕ್ತಿ ಮಾರ್ಗದರ್ಶನದಂತೆ ತೋರಿಸಿದ್ದ ಸ್ಥಳಗಳಲ್ಲಿ ಮಹಜರು ನಡೆಸ್ತಾ ಇದ್ರು. ಯಾವುದೇ ಹೊಸ ಅಸ್ಥಿಪಂಜರದ ಕುರುಹುಗಳು ಪತ್ತೆಯಾಗಿಲ್ಲ. ಇದರಿಂದ ಈ ಪ್ರಕರಣದಲ್ಲಿ ಅನಾಮಿಕ ವ್ಯಕ್ತಿಯ ಪಾತ್ರದ ಕುರಿತು ಮತ್ತಷ್ಟು ಅನುಮಾನಗಳು ಹುಟ್ಟಿಕೊಳ್ಳುತ್ತಾಗಿವೆ. ಪ್ರಕರಣ ತೀವ್ರತೆ ಪಡೆಯಲು ಬುರುಡೆ ತಂದನ ಎಂಬ ಅನುಮಾನ ಮೂಡಿದೆ. ಅವತ್ತು ತಂದುಕೊಟ್ಟ ಬುರುಡೆಯ ಸ್ಥಳ ಈಗಾಗಲೇ ಮಹಜರು ಮಾಡಿರುವ ಎಸ್ಐಟಿಗೆ ಏನೂ ಸಿಕ್ಕಿಲ್ಲ. ಪ್ರಸ್ತುತ ತನಿಖೆ ಮುಂದುವರಿತಾ ಇದ್ದು, ಶೀಘ್ರದಲ್ಲೇ ಸತ್ಯ ಬಯಲಿಗೆ ಬರಲಿದೆ ಎನ್ನುವ ನಂಬಿಕೆ ಅಧಿಕಾರಿಗಳಲ್ಲಿದೆ.
ಇನ್ನು ಎಸ್ಐಟಿ ತನಿಖೆಯ ತೂಕ ಇನ್ನು ಎಸ್ಐಟಿಯ ತನಿಖೆಗೆ ಒಂದು ಅರ್ಥದಲ್ಲಿ ಅಥವಾ ಒಂದು ತೂಕ ಬರಬೇಕಾದ್ರೆ ದೂರುದಾರ ನೀಡಿರುವಂತಹ ಹೇಳಿಕೆಗೆ ಪೂರಕ ಎಂಬಂತೆ ತಾನು 13 ಸ್ಪಾಟ್ಗಳಲ್ಲಿ ತೋರಿಸಿದಂತಹ ಜಾಗಗಳಲ್ಲಿ ಅಟ್ಲೀಸ್ಟ್ ಒಂದೇನಾದ್ರೂ ಸಾಕ್ಷಿ ಸಿಗಬೇಕು. ಇಲ್ಲವಾದ್ರೆ ಸಾಕ್ಷಿ ಎಲ್ಲೂ ಕೂಡ ಸಿಕ್ಕಿಲ್ಲ. ಒಂದೇ ಒಂದು ಸ್ಪಾಟ್ ಅಲ್ಲಿ ಅಂದ್ರೆ 6ರಲ್ಲಿ ಒಂದು ಅಸ್ಥಿಪಂಜರದ ಕುರುಹು ಸಿಕ್ಕಿದೆ. ಆದ್ರೆ ಎಲ್ಲೋ ಒಂದು ಕಡೆ ಪ್ಲಾನ್ ಬಿ ಅನ್ನು ಕೂಡ ಶುರು ಮಾಡಿಕೊಂಡಿದ್ದಾರಾ ಎಸ್ಐಟಿ ತಂಡದವರು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. 13ನೇ ಸ್ಪಾಟ್ಗಿಂತ 11ನೇ ಸ್ಪಾಟ್ ಅಲ್ಲಿ ಜಾಸ್ತಿ ಅಸ್ಥಿಪಂಜರಗಳು ಹೂತಿಟ್ಟಿದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಇವತ್ತು ಎಸ್ಐಟಿ ತಂಡದವರು ಉತ್ಖನನ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಸ್ಥಳವನ್ನ ಆಮೇಲೆ ಉತ್ಖನನ ಮಾಡಿರುವಂತೆ ಇನ್ನೊಂದು ಸರ್ತಿ ಬಂಗ್ಲೆಗುಡ್ಡಕ್ಕೆ ಹೋಗಿ ಬರೋಣ ಅಂತ ಆ ಎಸ್ಐಟಿ ತಂಡದವರನ್ನ ಬಂಗ್ಲೆಗುಡ್ಡಕ್ಕೆ ಕರ್ಕೊಂಡು ಹೋಗಿದ್ದಾನೆ ಈ ಅನಾಮಿಕ ವ್ಯಕ್ತಿ. ಅಲ್ಲೂ ಕೂಡ ಏನಾದ್ರೂ ಸಿಗಲಿಲ್ಲ ಅಂತಂದ್ರೆ ಈಗ 11, 12, 13 ಪ್ಲಸ್ ಈಗ 14ನೇ ಹೊಸ ಜಾಗ ಇದೆಯಲ್ಲ, ಇಲ್ಲಿ ಏನೂ ಸಿಗಲಿಲ್ಲ ಅಂತಂದ್ರೆ ಎಸ್ಐಟಿ ತಂಡದವರು ಏನ್ ಮಾಡ್ತಾರೆ? ಆಯ್ಕೆಗಳನ್ನ ಈಗಾಗಲೇ ಪ್ಲಾನ್ ಬಿ ಅನ್ನ ಮಾಡ್ಕೊಂಡಿದ್ದಾರಂತೆ. ಭೂಮಿಯೊಳಗೆ ಅಸ್ಥಿಪಂಜರಗಳನ್ನ ಕಂಡು ಹಿಡಿಯೋದಕ್ಕೆ ವ್ಯಕ್ತಿಗೆ ಕಷ್ಟ ಆಗ್ತಾ ಇದೆ. ಯಾಕಂತಂದ್ರೆ 20-30 ವರ್ಷ ಆಯ್ತು, ತನಗೂ ಕೂಡ ವಯಸ್ಸಾಯ್ತು. ಸೊ ಹಿಂಗಾಗಿ ಎಲ್ಲೋ ಒಂದ್ ಕಡೆ ಮಿಸ್ ಮ್ಯಾಚ್ ಆಗಿರಬಹುದು. ಇನ್ನೊಂದ್ ಸರ್ತಿ ಆ 13 ಸ್ಥಳಗಳಲ್ಲಿ ಆ ವ್ಯಕ್ತಿಯನ್ನ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಅದರ್ವೈಸ್ ಈಗ ಇನ್ನೊಂದಿಷ್ಟು ಟೆಕ್ನಾಲಜಿಯನ್ನ ಬಳಸಿಕೊಂಡು, ತಂತ್ರಜ್ಞಾನದ ಉಪಕರಣಗಳನ್ನ ಬಳಸಿಕೊಂಡು, ಫಾರ್ ಎಕ್ಸಾಂಪಲ್ ಈಗಾಗಲೇ GPR ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ನಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಹೆಣಗಳನ್ನ ಹೂತಿಡಲಾಗಿದೆಯಲ್ಲ 20-30 ಫೀಟ್ ಒಳಗಡೆ, ಅವುಗಳನ್ನ ಪತ್ತೆ ಹಚ್ಚುವ ರಡಾರ್ನಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಪ್ಲಾನ್ 3 ಭೀಮನ ಹೇಳಿಕೆಯನ್ನ ಪರಿಶೀಲಿಸುವುದಕ್ಕೆ ಡಿಜಿಟಲ್ ಬ್ರೈನ್ ಮ್ಯಾಪಿಂಗ್ ಅಥವಾ ಪಾಲಿಗ್ರಾಫ್ ಪರೀಕ್ಷೆಗೆ ಒಳಪಡಿಸಬಹುದು. ಆದ್ರೆ ಇದಕ್ಕೆ ಧರ್ಮಸ್ಥಳ ಪ್ರಕರಣ ಪರ್ಮಿಷನ್ 3 ಮೂಟೆ ಉಪ್ಪು ಒಂದು ವೇಳೆ ಭೀಮನ ಹೇಳಿಕೆ ಸುಳ್ಳಾದ್ರೆ ಆತನ ವಿರುದ್ಧವೂ ಕೂಡ ಕಾನೂನು ಕ್ರಮ ಆಗುತ್ತೆ. ಆದ್ರೆ ಈ 13 ಸ್ಥಳಗಳಲ್ಲಿ ಪಾಯಿಂಟ್ ಸಿಕ್ಕಿಲ್ಲ ಅಂತಂದಾಗ ಈ ಆಪ್ಷನ್ಗಳನ್ನ ಬಳಸದ ಮೇಲಕ್ಕೆ. ಆದ್ರೆ ಈಗ 6ನೇ ಸ್ಥಳದಲ್ಲೂ ಕೂಡ ಸಿಕ್ಕಿದೆ. 7ನೇ ಸ್ಥಳದಲ್ಲಿ ಶುರು ಮಾಡೋದಕ್ಕಿಂತ ಮುಂಚೆ ಸೌಜನ್ಯವಾಗಿ ಬಿಟ್ಟು ನ್ಯಾಯಗುಡ್ಡದಲ್ಲಿ ಒಂದು ಸಾಕ್ಷಿ ಸಿಕ್ಕಿದೆ. ಅಲ್ಲಿ 2 ಮೂಟೆ 3 ಮೂಟೆ ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ನೋಡ್ತಾ ಇದ್ರೆ ಮತ್ತೊಂದು ಅನುಮಾನಾಸ್ಪದ ಈ ಆರೋಪ ಅಥವಾ ಈ ಒಂದು ಪ್ರಕರಣ ಅಳತೆ ಹಂತಗಳನ್ನು ತೆಗೆದುಕೊಂಡು ಅರಣ್ಯದೊಳಗೆ ಕಾರ್ಮಿಕರು ತೆರಳಿದ್ದಾರೆ. ಮೊನ್ನೆ 6ನೇ ಸ್ಥಳದಲ್ಲಿ ಸಿಕ್ಕಂತಹ ಕುರುಹುಗಳನ್ನ ಯಾರಿಗೂ ಕೂಡ ಗೊತ್ತಿಲ್ಲ ಸಪ್ಲೈ ಮಾಡಿದ್ರು. ಅಧಿಕೃತವಾಗಿ ಎಸ್ಐಟಿ ಮೂಲಗಳು ದೃಢಪಡಿಸಿಲ್ಲ. ಆದ್ರೆ ಅಧಿಕಾರಿಗಳ ಚಲನವಲನಗಳನ್ನ ಗಮನಿಸ್ತಾಗಿದ್ರೆ ಇದರ ಬಗ್ಗೆ ಹೊರಸಿರುವ ಸಾಧ್ಯತೆ ಹೆಚ್ಚಾಗಿದೆ. ಯಾವುದೋ ಒಂದು ಕೊಳೆತ 6ನೇ ಸ್ಪಾಟಲ್ಲಿ ಮೊದಲು ಕಳೆಬರಹ ಡಿಎನ್ಎ ಹಾಳಾಗುವ ಸಾಧ್ಯತೆ ಇದ್ದು ಕಾಡಿನ ಒಳಭಾಗದಲ್ಲಿ ಶೋಧ ಕಾರ್ಯವನ್ನು ಆ ಒಂದು ದೇಹವನ್ನ ಈ ಬಗ್ಗೆ ಎಸ್ಐಟಿ ಮೂಲಗಳಿಂದ ರಕ್ಷಣೆ ಮಾಡುವ ಮಾಹಿತಿಯನ್ನು ಮಾಡಿಕೊಂಡು ಯಾವುದೇ ಎಸ್ಐಟಿ ತಂಡದವರು ಉಪ್ಪಿನ ಮೂಟೆಗಳನ್ನು ಶವದ ಅಸ್ಥಿಪಂಜರದ ಪತ್ತೆಯಾಗಿದೆ ಎನ್ನಲಾಗಿದ್ದು ಬಾಂಗ್ಲಾದೇಶ ಪ್ರದೇಶದಲ್ಲಿ ಮೂಳೆಗಳು ಸಿಕ್ಕಿವೆಯಂತೆ. ಹಿನ್ನೆಲೆಯಲ್ಲಿ ಸಿಕ್ಕಾನ ಅಸ್ಥಿಪಂಜರ ವಿರಾಮ ತೆಗೆದುಕೊಳ್ಳದೆ ಕೆಲವು ಹೊತ್ತಿನಲ್ಲಿ ಇಲಾಖೆ ಮತ್ತು ಪೊಲೀಸರ ಜಂಟಿಯಾಗಿ ಕಾರ್ಯಾಚರಣೆ ಹೇಳಿದ್ದು ಅರಣ್ಯ ಇಲಾಖೆ ತಂಡವು 8 ದಿನಗಳಿಂದ ಹಗಲು ರಾತ್ರಿಗೆನ್ನದೆ ತನಿಖೆಯ ಸ್ಥಳಗಳಿಗೆ ತೆರಳಿ ಅನಾಮಿಕ ಗುರುತಿಸಿದ ಸ್ಥಳಗಳಲ್ಲಿ ಉತ್ಖನನ ಕಾರ್ಯಗಳನ್ನು ಮಾಡುತ್ತಾ ಗನ್ಗಳೊಂದಿಗೆ ಕಾಡಿನ ಒಳಭಾಗಕ್ಕೆ ತೆರಳಿದ್ದು ಧರ್ಮಸ್ಥಳದಲ್ಲಿ ಅನಾಮಿಕ ನೀಡಿದ ದೂರಿನ ಅನ್ವಯ ನಡೆಸಿದ 2:30 ಸುಮಾರು ಎಸ್ಐಟಿ ತಂಡದವರು 1.5 ಲಕ್ಷ ರೂಪಾಯಿಗಳಷ್ಟು ಯಾವುದೇ ಅವಶೇಷಗಳು ಪತ್ತೆಯಾಗಿರಲಿಲ್ಲ. ಈ ಖರ್ಚಿನ ವಿವರಗಳು ಸಾರ್ವಜನಿಕ ಗಮನಸೆಳೆದಿದ್ದು ತನಿಖೆಯ ಗಂಭೀರತೆಯನ್ನ ಒತ್ತಿ ಹೇಳಲಾಗಿವೆ ಅಂತ ಹೇಳಲಾಗಿದೆ. ಯಾವುದಕ್ಕೆ ಎಷ್ಟು ಖರ್ಚಾಗುತ್ತಿದೆಯನ್ನು ಸಂಪೂರ್ಣ ಪಟ್ಟಿ ಮಾಡಿ ಜೊತೆಗೆ ಅಂದಾಜಿನ ಒಳವನ್ನ ಮಾಡಲಾಗಿದೆ. ಅಧಿಕಾರಿಗಳ ಊಟ, ತಿಂಡಿ ಮತ್ತು ವಿಶ್ರಾಂತಿಗಾಗಿ ಲಾಡ್ಜ್ಗೆ ದಿನಕ್ಕೆ 4-5 ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದ ಮೃತದೇಹ ಪತ್ತೆಯಾಗಿಗಳನ್ನು ಅಗೆಯಲು 15 ಜನ ಕಾರ್ಮಿಕರನ್ನ ನಿಯೋಜನೆ ಮಾಡಲಾಗಿದ್ದು ಹೀಗೆ ಹಲವಾರು ಪ್ರಶ್ನೆಗಳು 2,000 ಕೆಲವೊಮ್ಮೆ ದಿನಗೂಲಿಗೆ ಸಂರಕ್ಷಣೆಗೆ 30,000 ರೂಪಾಯಿ ಖರ್ಚಾಗುತ್ತದೆ. ಪೊಲೀಸ್ ಶವದ ವೈದ್ಯಕೀಯ ತಂಡದ ಓಡಾಟಕ್ಕೆ ಮತ್ತು ವಾಹನ 1,000 ರೂಪಾಯಿ ಖರ್ಚಾಗುತ್ತದೆ. ಕ್ಷಯದಿಂದ ರಕ್ಷಿಸಬಹುದು. ಮೃತದೇಹದ ಮೂಳೆ ಅಥವಾ ದೇಹದ ಭಾಗವನ್ನ 5 ಕಂಪ್ಯೂಟರ್ಗಳು ಸಂಗ್ರಹಿಸಿ 20 ನಂತರ ಲ್ಯಾಬ್ಗೆ ಕಳುಹಿಸಲಾಗುತ್ತದೆ. ಇತರೆ ಸಾಮಗ್ರಿಗಳಿಗೆ ಟ್ರಾನ್ಸ್ಪೋರ್ಟ್ ಸಮಯದಲ್ಲೂ ಶವದ ಎಲುಬು ಅಥವಾ ಫೋರೆನ್ಸಿಕ್ ವೈದ್ಯಕೀಯ ತಂಡಕ್ಕೆ ವಿಶೇಷ ಉಪಕರಣಗಳಿಗೆ ತಾತ್ಕಾಲಿಕ ಸಂರಕ್ಷಣಾ ವಿಧಾನ 3,000ರಿಂದ 4,000 ರೂಪಾಯಿ ಬ್ಯಾಕ್ಟೀರಿಯಾವನ್ನ ತಡೆಯುವಲ್ಲಿ ಒಟ್ಟಾರೆ ತಂಡಕ್ಕೆ 3 ಹೊತ್ತು ಅಳಿಯದಂತೆ ಉಳಿಸುವುದಕ್ಕೆ ಸಹಕಾರಿಯಾಗುತ್ತದೆ. ಸದ್ಯ ಕಾಡಿನೊಳಗೆ 3 ಮೂಟೆ ಉಪ್ಪನ್ನ ಸ್ಥಳದಲ್ಲಿ ತಾತ್ಕಾಲಿಕ ಟೆಂಟ್ಗಳಿಗೆ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. 4,000 ರೂಪಾಯಿ ಧರ್ಮಸ್ಥಳ ಕಾಡಿನಲ್ಲಿ 11ರಲ್ಲಿ ವೆಚ್ಚಗಳನ್ನು ಅಗೆಯುವ ಕಾರ್ಯಾಚರಣೆಗೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಗಿನ ಒಳಭಾಗಕ್ಕೆ ಎಸ್ಐಟಿ ತಂಡ ದಿನದ ರಿಪೋರ್ಟ್ ನೀಡಿದೆ. ಎಸ್ಐಟಿ ತಂಡ ತನಿಖೆಗೆ ಒಟ್ಟು 260 ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಎಸ್ಐಟಿ ತಂಡದಿಂದ 26 ಜನ, ಫೋರೆನ್ಸಿಕ್ ವಿಭಾಗದಿಂದ ಅಂದರೆ ಎಫ್ಎಸ್ಎಲ್ ತಂಡದಿಂದ 5 ಜನ, ಅಧಿಕಾರಿಗಳು
ಆಫ್ ಕ್ರೈಮ್ ಆಫೀಸರ್ಸ್, ಹೀಗಾಗಿ ಮತ್ತೊಮ್ಮೆ ಅಸ್ಥಿಪಂಜರ ಸಿಕ್ಕಿರುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾಗಿದೆ. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಎಂಬ ಸಂಚಲನಕಾರಿ ಪ್ರಕರಣ ಈಗ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಳಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ನೇತ್ರಾವತಿ ಒಪ್ಪಿಸಲಾದ 13 ಸ್ಥಳಗಳಲ್ಲಿ ಗುಂಡಿಗಳನ್ನು ಅಗೆಯುವ ಕಾರ್ಯವನ್ನು ಜುಲೈ 28ರಿಂದ ಪ್ರಾರಂಭ ಮಾಡಿ. ಈಗ ತನಿಖಾಧಿಕಾರಿಗಳಿಗೆ ಮತ್ತೆ ಭೇಟಿಯಾಗೋಣ, ಅಸ್ಥಿಪಂಜರ ಸಿಗ್ತಾ ಇಲ್ಲ ಎಂಬುದು ಹೊಸ ತಿರುವು ಪಡೆದುಕೊಂಡಿದೆ. ಆ ದಿನ ಕೋರ್ಟಿಗೆ ಸಲ್ಲಿಸಲಾಗಿದ್ದ ಬುರುಡೆಯನ್ನ